ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಟೀ ಆಗ್ತಿದೆ ಮಾರ್ನಿಂಗ್. ಜೊತೆಗೆ ಇವತ್ತು ಎಲ್ಲ ವೆಜಿಟೇಬಲ್ಸ್ ಹಾಕಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೇನೆ. ಮೆಣಸಿದ್ದೆ, ನಮ್ಮ ಮನೆಯಲ್ಲೇ ಬೆಳೆದಿರೋ ಪುದೀನ ಕೂಡ ತೆಗೆದಿಟ್ಟು ತಂದಿದ್ದೇನೆ. ಬೇಗ ಬ್ರೇಕ್ಫಾಸ್ಟ್ ಆಗಬೇಕಾದ ಕಾರಣ ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಕೊಂಡು ಇದು ಮಾಡ್ತಿದ್ದೇನೆ. ಜೊತೆಗೆ ಶುಂಠಿ, ಇದು ಕೂಡ ನಮ್ಮ ಮನೆಯದೇ. ಆಲ್ಮೋಸ್ಟ್ ಇದೆಲ್ಲ ನಮ್ಮ ಮನೆಯಲ್ಲೇ ಆಗುತ್ತೆ. ನಾನು ಕುಕ್ಕರಲ್ಲಿ ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಂಡೆ. ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೇನೆ. ಸನ್ಫ್ಯೂರ್ ಕೂಡ ಇದೆ, ಬಟ್ ಸಮ್ ಟೈಮ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೇನೆ. ನನಗೆ ಅದರ ಪರಿಮಳ ತುಂಬ ಇಷ್ಟ, ತೆಂಗಿನ ಎಣ್ಣೆದು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ಹಾಗೆ ತರಕಾರಿನೆಲ್ಲ ಹಾಕ್ಕೊಂಡೆ. ತುಂಬ ಅಡುಗೆ ಮನೇಲಿ ತುಂಬ ಹೊತ್ತಿರೋ ಅಷ್ಟು ಟೈಮೆಲ್ಲ ಇರಲಿಲ್ಲ. ಇವತ್ತು ನನಗೆ ಮಧ್ಯಾಹ್ನಕ್ಕೂ ಜೊತೆಗೆ ಅಡುಗೆ ಮಾಡಿಕೊಂಡು ಶಾಪಿಗೆ ಹೋಗಬೇಕಿತ್ತು. ಮನೇಲಿ ಅತ್ತೆ ಇಲ್ಲದ ಕಾರಣ ಎರಡೂ ಕೆಲಸ ಕೂಡ ನನ್ನ ಹೆಗಲ ಮೇಲೆ ಇತ್ತು. ಜೊತೆಗೆ ಗಂಗಮ್ಮ, ಪೀಕು, ಲಕ್ಕಿ ಎಲ್ಲರದ್ದು ಕೆಲಸ ಬಾಕಿ ಇತ್ತು. ಹಾಗಾಗಿ ಇದೊಂದು ಕುಕ್ಕರಿಗೆಲ್ಲ ಹಾಕಿ ಇಟ್ಟರೆ ಬೇಯಕ್ಕೆ. ಅದರ ಜೊತೆ ನಿಲ್ಲಬೇಕು ಅಂತಿಲ್ಲ. ಬೇರೆ ದೋಸೆ ಅದು ಇದೆಲ್ಲ ಆದರೆ ಒಟ್ಟಿಗೆ ನಿಲ್ಲಬೇಕು ಇಲ್ಲೇ ಅಂತ ಹೇಳಿ ಈ ರೆಸಿಪಿನ ಇವತ್ತು ಮಾಡ್ತಾಯಿದ್ದೇನೆ. ಪುದೀನ ಮತ್ತು ಶುಂಠಿ, ಹಸಿಮೆಣಸು ಮಿಕ್ಸಿ ಮಾಡಿಕೊಂಡು ಜೊತೆಗೆ ಹಾಕಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ನೀರು, ರೈಸ್ ಹಾಕ್ಕೊಂಡು ಮುಚ್ಚಳ ಮುಚ್ಚಿದರೆ ಅದು ಕೂಗತ್ತೆ ಬೆಂದಿದ್ದೇನೆ ಅಂತ. ಇವತ್ತು ನಂದು ವೆಜಿಟೇಬಲ್ ಬಾತ್ ಇಲ್ಲಿಗೆ ರೆಡಿಯಾಗಿದೆ. ನನ್ನ ಮಕ್ಕಳು ಹೋಗುವಾಗಂತೂ ರೆಡಿ ಆಗಬೇಕು. ಹಾಗೆ ಮಧ್ಯಾಹ್ನಕ್ಕೆ ತೊಂಡೆಕಾಯಿನ ಪಲ್ಯ ಮಾಡೋಣ ಅಂತ. ಇದೊಂಥರ ಜಜ್ಜಿ ಮಾಡೋ ಪಲ್ಯ. ತೊಂಡೆಕಾಯಿನ ಚೆಂದ ವಾಶ್ ಮಾಡಿ ಜಜ್ಜಿ ಇಟ್ಕೊಂಡಿದ್ದೇನೆ. ಇದರ ಪಲ್ಯನ ಇವತ್ತು ಮಾಡೋಣ ಅಂತ. ಹಾಗೆ ಮೆಣಸು ಹುರ್ಕೊಂಡು ಜೊತೆಗೆ ಕೊತ್ತಂಬರಿ, ಜೀರಿಗೆಲ್ಲ ಹಾಕಿ ಹುರ್ಕೊಂಡೆ. ಅದನ್ನ ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ. ಇದಕ್ಕೆ ಬೇರೆ ಯಾವ ಇಂಗ್ರೀಡಿಯೆಂಟ್ ಹಾಕಿಲ್ಲ ನಾನು. ತೆಂಗಿನಕಾಯಿ ತುರಿನ ಬೇಕಿದ್ರೆ ತುರ್ಕೊಂಡು ಹಾಗೆ ಪಲ್ಯಕ್ಕೆ ಮತ್ತೆ ಹಾಕ್ಬೋದು. ನೀವು ಪಲ್ಯ ಮಾಡ್ತಿರೋ ಅಥವಾ ಸಾರು ಮಾಡ್ಕೋತಿರೋ ನಿಮಗೆ ಬಿಟ್ಟಿದ್ದು. ಅಂದರೆ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿದ್ದರೆ ಅದು ಪಲ್ಯ ಆಗುತ್ತೆ. ಇನ್ನು ಸ್ವಲ್ಪ ವೈಟ್ ರೈಸ್ ಆದ ಕಾರಣ ನಮಗೆ ಅದರ ಸಾರು ಕೂಡ ಬೇಕಾಗತ್ತೆ. ಎರಡೆರಡು ಕೆಲಸ ಮಾಡೋದ್ರ ಬದಲು ಒಂದೇ ಕೆಲಸ ನಾನು ಒಮ್ಮೆಲೇ ಮಾಡ್ಕೋತೇನೆ. ಹಾಗಾಗಿ ಬೇಯಕ್ಕಿಟ್ಟಿದ್ದೇನೆ. ಮತ್ತು ಒಂದು ಬೆಂದ ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ನಂದು. ಈಗ ಕೂಡ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೇನೆ. ಒಗ್ಗರಣೆಗೆಲ್ಲ ಕೋಕೋನಟ್ ಆಯಿಲ್ ಯಾಕೆ ಅಂತೇಳಿದರೆ ಪರಿಮಳ ಇರುತ್ತೆ. ಹಾಗೆ ಇಲ್ಲಿ ತೊಂಡೆಕಾಯಿ ಪಲ್ಯ ಸಲ, ಸಾಂಬಾರು ಸಲ ಆ ಥರ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇನೆ ಅಷ್ಟೇ. ಜೊತೆಗೆ ಮೆಣಸು ತಂದಿದ್ದರು. ತುಂಬ ದಪ್ಪ ದಪ್ಪಾಗಿ ಚೆಂದ ಇತ್ತು. ಇಷ್ಟ ಆಯ್ತು ನನಗೆ ಮೆಣಸು ನೋಡುವಾಗಲೇ. ನಾನು ಅದನ್ನ ಮಧ್ಯದಲ್ಲಿ ಕಟ್ ಮಾಡಿ ಅದಕ್ಕೆ ಉಪ್ಪನ್ನ ಒಳಗೆ ಸೇರಿಸಿ ಹಾಗೆ ಅದನ್ನ ಸ್ವಲ್ಪ ಲೈಟ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನೋಡಿ, ಈ ಥರ ಕಟ್ ಮಾಡಿ ಇದಕ್ಕೆ ಉಪ್ಪು ಒಳಗೆ ಹಾಕಿದ್ದೇನೆ. ಅದು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಮತ್ತು ಹುಣಸೆ ಹುಳಿನ ಚೆಂದ ಹಿಂಡಿ ನೀರನ್ನು ಕೂಡ ಇದರ ಮೇಲೆ ಹಾಕ್ಕೊಂಡ್ರೆ ಉಪ್ಪು ಮತ್ತು ಹುಳಿ ಜೊತೆಗೆ ಇದು ಖಾರ ಸೈಡಿಗೆ ತಿನ್ನೋಕ್ಕೆ ಅದು ಚೆಂದಾಗತ್ತೆ. ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನನ್ನ ಮಗಳಂತೂ ಇದರಲ್ಲಿ ಈರುಳ್ಳಿನೇ ಹುಡುಕಿ ತಿಂತಾಳೆ. ಮೆಣಸು ಖಾರ ಇದ್ದರೆ. ಮೆಣಸು ಖಾರ ಇಲ್ಲ ಅಂದ್ಕೊಂಡು ನಾನು ಇದನ್ನು ಊಟಕ್ಕೆ ಮಾಡ್ತಿದ್ದೇನೆ. ಜೊತೆಗೆ ಇರಲಿ, ಟೇಸ್ಟಿ ಆಗಿರತ್ತೆ ಅಂತ. ಹಾಗೆ ಹುಣಸೆ ಹುಳಿನ ಕೂಡ ಹಾಕ್ಕೊಂಡೆ. ಇದು ಊಟ ಮಾಡೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಲೈಟ್ ಖಾರ ಇರಬೇಕು, ತುಂಬ ಖಾರ ಇದ್ರೆ ಆಗಲ್ಲ. ಬಟ್ ಖಾರ ತಿನ್ನುವವರಿಗೆ ತುಂಬ ಖಾರ ಇದ್ದರೂ ನಡೆಯುತ್ತೆ. ನಾನು ತುಂಬ ಖಾರ ಕೆಲವು ಇದರಲ್ಲಿ ಮಾತ್ರ, ಎಲ್ಲದರಲ್ಲೆಲ್ಲ. ಹಾಗೆ ಮೆಣಸಂತೂ ಖಾರ ತುಂಬ ತಿನ್ನಲ್ಲ. ಇದನ್ನೆಲ್ಲ ಯಾರು ಮಾಡ್ತೀರಾ ಮನೆಯಲ್ಲಿ ಅಥವಾ ಮಾಡೋದಿದ್ರೆ ಒಮ್ಮೆ ಟ್ರೈ ಮಾಡಿ. ನಮ್ಮ ನಾಡು ಮೆಣಸಾದ ಕಾರಣ ಇದನ್ನ ಮಾಡ್ಬೋದು. ಬಟ್ ನೀವೆಲ್ಲ ಟೌನಿಂದ ತರ್ತೀರಾ, ಶಾಪಿಂದ ತರ್ತೀರಾ, ಅದು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಇಲ್ಲೇ ಸರೌಂಡಿಂಗ್ ಬೆಳೆದಿರೋ ಮೆಣಸು. ತುಂಬ ಖಾರ ಇಲ್ಲ ಇತ್ತು ಆ್ಯಕ್ಚುಲಿ. ಇದು ಲೈಟ್ ಖಾರ ಇತ್ತು. ಸಣ್ಣ ಉರಿಯಲ್ಲಿ ಇದನ್ನ ತುಂಬ ಹೊತ್ತು ಮಾತ್ರ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಆಲ್ಮೋಸ್ಟ್ ಆಯಿತು.
ಹಾಗೆ ಕಾಫಿ ಒಣಗ್ತಾ ಇದೆ ನೋಡಿ. ನನ್ನ ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ. ಥ್ಯಾಂಕ್ ಯು.